ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಎಸ್. ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಡೇ 2ನ ವಿಡಿಯೋ ಡಿಸ್ಕಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ಈ ಡೇ 2ನ ಪ್ರಶ್ನೆ ಬಂದು, ಟು ವಾಟ್ ಎಕ್ಸ್ಟೆಂಟ್ ಡಿಡ್ ದ ದ್ರವಿಡ ಮೂವ್ಮೆಂಟ್ ಪ್ರಮೋಟ್ ಸೋಷಿಯಲ್ ಈಕ್ವಾಲಿಟಿ ಅಂಡ್ ದ ಡಿಸ್ಮ್ಯಾಂಟ್ಲಿಂಗ್ ಆಫ್ ದ ಕ್ಯಾಸ್ಟ್ ಸಿಸ್ಟಮ್ ಇನ್ ಸೌತ್ ಇಂಡಿಯಾ? ದ್ರವಿಡ ಚಳುವಳಿಯು ದಕ್ಷಿಣ ಭಾರತದಲ್ಲಿ ಸಾಮಾಜಿಕ ಸಮಾನತೆ ಮತ್ತು ಜಾತಿ ವ್ಯವಸ್ಥೆಯನ್ನ ತೊಡೆದು ಹಾಕುವಿಕೆಯನ್ನ ಹೇಗೆ ಪ್ರೋತ್ಸಾಹಿತು, ವಿವರಿಸಿ. ಇದೊಂದು 15 ಅಂಕಗಳ ಪ್ರಶ್ನೆ ಆಗಿದ್ದು 250 ಪದಗಳಲ್ಲಿ ನೀವು ಉತ್ತರವನ್ನ ಉತ್ತರಿಸಬೇಕಾಗಿರುತ್ತೆ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಪ್ರಶ್ನೆಯನ್ನು ಅಪ್ರೋಚ್ ಮಾಡುವಂಥದ್ದು 3 ಭಾಗಗಳಲ್ಲಿ ಅಪ್ರೋಚ್ ಮಾಡ್ತೀವಿ. ಸೊ ಒಂದು ಇಂಟ್ರೊಡಕ್ಷನ್ ಪಾರ್ಟ್ ಅಥವಾ ಲೈಕ್ ಇಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಪೀಠಿಕೆ ಅಂತ ನಾವೇನ್ ಕರಿತೀವಿ ಅದಾಗಿರುತ್ತೆ. ಇನ್ನು ಬಾಡಿ ಪಾರ್ಟು ಅಥವಾ ಒಂದು ಲೈಕ್ ಉತ್ತರದ ದೇಹ ಅಂತ ನಾವೇನ್ ಕನ್ಸಿಡರ್ ಮಾಡ್ತೀವಿ ಅದನ್ನ ಸೆಕೆಂಡ್ನೇ ಪಾರ್ಟ್ ಅಂತ ಕರಿತೀವಿ. ಅಂಡ್ 3ನೇ ಪಾರ್ಟ್ ಬಂದು ಕನ್ಕ್ಲೂಷನ್ ಅಥವಾ ಉಪಸಂಹಾರ ಅಂತ ಕರಿತೀವಿ. ಸೊ ನಮಗೆ ಮುಖ್ಯವಾಗಿ ದ್ರವಿಡ ಚಳುವಳಿಯ ಬಗ್ಗೆ ಅಥವಾ ದ್ರವಿಡ ಮೂವ್ಮೆಂಟ್ ಬಗ್ಗೆ ಇಂಟ್ರೊಡಕ್ಷನ್ ಅನ್ನ ಬರೆಯಬೇಕಾಗತ್ತೆ. ಅಂದ್ರೆ ದ್ರವಿಡ ಮೂವ್ಮೆಂಟ್ ಎಲ್ಲಿ ಶುರುವಾಯಿತು, ಅದನ್ನು ಶುರು ಮಾಡಿದವರು ಯಾರು, ಅದನ್ನ ಶುರು ಮಾಡೋದಕ್ಕೆ ಬೇಸಿಕ್ ರೀಸನ್ಗಳು ಏನೇನು, ಈ ರೀತಿಯಾದಂತಹ ಒಂದು ಲೈಕ್ 3 to 4 ಲೈನ್ಸ್ ಅಲ್ಲಿ ಒಂದು ದ್ರವಿಡ ಚಳುವಳಿಯ ಬಗ್ಗೆ ಪೀಠಿಕೆಯನ್ನ ಅಥವಾ ಒಂದು ಲೈಕ್ ಪರಿಚಯವನ್ನ ಕಟ್ಟಿಕೊಡ್ಬೇಕಾಗತ್ತೆ. ಇನ್ನು ಉತ್ತರದ ಒಂದು ದೇಹ ಭಾಗದಲ್ಲಿ ಅಥವಾ ಬಾಡಿಯಲ್ಲಿ ನಿಮ್ಗೆ ಹೇಗೆ ಜಾತಿ ವ್ಯವಸ್ಥೆಯನ್ನ ತೆಗೆದು, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹಿಂದೂ ಸಮಾಜವನ್ನ ಅಥವಾ ಭಾರತದ ಒಂದು ಸನಾತನ ಧರ್ಮವನ್ನ ಅಥವಾ ಭಾರತದ ಒಂದು ಲೈಕ್ ಏನ್ ನಾವು ಸಮಾಜ ವ್ಯವಸ್ಥೆಯನ್ನ ನಾವು ಅಧ್ಯಯನ ಮಾಡಬೇಕಾದ್ರೆ ಮುಖ್ಯವಾಗಿ ತಿಳಿದು ಬರುವಂತದ್ದು ಅಂದ್ರೆ ನಿನ್ನೆ ನೋಡಿದಂತಹ ಪ್ರಶ್ನೆಯಲ್ಲಿ ವೇದಿಕಗೂ ಮತ್ತು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಏನ್ ಲೈಕ್ ಸೋಷಿಯಲ್ ಆಸ್ಪೆಕ್ಟ್ ಏನ್ ಡಿಫ್ರೆನ್ಸ್ ಇತ್ತು ಅಂದ್ರೆ ಮೇನ್ ನಮಗೆ ಜಾತಿ ವ್ಯವಸ್ಥೆ ಅಂದ್ರೆ ಲೈಕ್ ವೈದಿಕಲ್ ಅದು ಆಬ್ಸೆನ್ಸಿ ಅಥವಾ ಗೈರು ಹಾಜರಾತಿನಲ್ಲಿ ಇದ್ದಂತಹ ಒಂದು ವ್ಯವಸ್ಥೆ ವೈದಿಕ ವ್ಯವಸ್ಥೆಗೆ ಬಂದಾಗ ತನ್ನ ಹಾಜರಾತಿಯನ್ನ ಲೈಕ್ ಶುರು ಮಾಡಿದಲ್ಲದೆ ಅದನ್ನ ಅಚ್ಚಾಗಿ ಉಳಿಸ್ಕೊಳ್ತಾ ಬರುತ್ತೆ. ಅಂದ್ರೆ ಅದನ್ನ ಇನ್ನು ಅದನ್ನ ಹೆಚ್ಚಳಗೊಳ್ತಾ ಹೋಗುತ್ತೆ. ಅಂದ್ರೆ ರಿಜಿಡಿಟಿ ಅಂತ ಕರಿತೀವಿ, ಅನಮ್ಯತೆ ಅಂತ ಕರಿತೀವಿ. ಸೊ ಆ ಅನಮ್ಯತೆಯನ್ನ ಈ ಜಾತಿ ವ್ಯವಸ್ಥೆ ಶುರು ಆಗ್ತಾ ಬರುತ್ತೆ. ಇದರ ಒಂದು ಸಾವಿರಾರು ವರ್ಷಗಳ ಮುಂದುವರ್ಕೊಂಡು ಬಂದಿರುತ್ತೆ. ಸೊ ಈ ಒಂದು ವ್ಯವಸ್ಥೆಯನ್ನ, ಜಾತಿ ವ್ಯವಸ್ಥೆಯನ್ನ ಅಥವಾ ಅಸ್ಪೃಶ್ಯತೆಯನ್ನ ಹೋಗ್ಲಾಡ್ಸೋ ನಿಟ್ಟಿನಲ್ಲಿ ಅಥವಾ ಒಂದು ಲೈಕ್ ಮೇಲ್ವರ್ಗದ ಅಂದ್ರೆ ಲೈಕ್ ಅಲ್ಪ ಸಂಖ್ಯಾತರ ಅಂದ್ರೆ ಅಲ್ಪ ಜನಸಂಖ್ಯೆಯನ್ನು ಹೊಂದಿರುವ ಬಹುಸಂಖ್ಯಾತ ಅಥವಾ ಮೇಲ್ವರ್ಗದವರ ದಬ್ಬಾಳಿಕೆಯನ್ನ ಕೆಳವರ್ಗದ ಮೇಲೆ ತಡೆಗಟ್ಟೋದಕ್ಕೋಸ್ಕರ ಈ ಒಂದು ಚಳುವಳಿಯನ್ನ ಶುರು ಮಾಡಿರ್ತಾರೆ. ಸೊ ಆ ಒಂದು ಔಟ್ಲೈನ್ ಅಲ್ಲಿ ಹೇಗೆ ಈ ದ್ರವಿಡ ಮೂವ್ಮೆಂಟು ಅಥವಾ ದ್ರವಿಡ ಚಳುವಳಿಯು ಸಾಮಾಜಿಕವಾದಂತಹ ಒಂದು ಸಮಾನತೆಯನ್ನ ಮತ್ತು ಜಾತಿ ವ್ಯವಸ್ಥೆಯನ್ನು ತೊಡೆದುಹಾಕೋದಕ್ಕೆ ಹೇಗೆ ಪ್ರೋತ್ಸಾಹ ಮಾಡ್ತು, ಹೇಗೆ ಅದೆಲ್ಲವನ್ನು ಇದನ್ನ ಕಾರ್ಯಗಳನ್ನ ಕೈಗೊಳ್ತು ಅಂತ ನೀವು ಆನ್ಸರ್ ಅಲ್ಲಿ ಬರಿತಾ ಬರ್ಬೇಕಾಗತ್ತೆ. ಅದು ಬಾಡಿ ಪಾರ್ಟ್ ಆಗುತ್ತೆ. ಇನ್ನು ಕನ್ಕ್ಲೂಷನ್ ಬಂದಾಗ ಹೇಗೆ ಕೆಲವು ಟೀಕೆಗಳು ಕೂಡ ಇದ್ರೆ ಅಂದ್ರೆ ಲೈಕ್ ಇದು ಮೋರ್ ಇಂಟು ಆಂಟಿ ಬ್ರಾಹ್ಮಿನ್ ಆಗಿದ್ರಿಂದ, ಅಂದ್ರೆ ಬ್ರಾಹ್ಮಿನೇತರ ಅಥವಾ ಬ್ರಾಹ್ಮಣ ವಿರೋಧಿ ಒಂದು ಚಳುವಳಿ ಆಗಿದ್ದರಿಂದ ಇಟ್ಸ್ ನಾಟ್ ಈಕ್ವಲ್ ಅಥವಾ ಒಂದು ಲೈಕ್ ಅಂದ್ರೆ ಅಂತರ್ಗತವಾದಂತಹ ಎಲ್ಲರನ್ನು ಒಳಗೊಳ್ಳುವಂತಹ ಒಂದು ಸುಧಾರಣೆ ಆಗಿರ್ಲಿಲ್ಲ. ಸೊ ಅಂತಹ ಕೆಲವು ಟೀಕೆಗಳಾಗಿರ್ಬೋದು ಅಥವಾ ಲೈಕ್ ಪ್ರಾದೇಶಿಕತೆಗೆ ಹೆಚ್ಚು ಒತ್ತು ಕೊಟ್ಟಿದ್ದಂಥದ್ದು ಕೆಲವು ಟೀಕೆಗಳಿರುತ್ತೆ. ನೀವು ಅದನ್ನು ಕೂಡ ಮೆನ್ಷನ್ ಮಾಡ್ತಾ ಬರ್ಬೋದು. ಕನ್ಕ್ಲೂಷನ್ ಅಲ್ಲಿ ಕೆಲವು ಎಷ್ಟು ಸಕ್ಸಸ್ ಅನ್ನ ಕಂಡಿದೆ ಅಂದ್ರೆ ಯೂಶಲಿ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಕಂಪೇರ್ ಮಾಡಿದಾಗ, ಉತ್ತರ ಭಾರತಕ್ಕೆ ಕಂಪೇರ್ ಮಾಡಿದಾಗ ಜಾತಿ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನ ಕಂಡಿದೆ. ಅದು ಸ್ವಲ್ಪ ಮಟ್ಟಿಗೆ. ಸೊ ಆ ಸ್ವಲ್ಪ ಮಟ್ಟಿನ ಸುಧಾರಣೆಯ ಒಂದಷ್ಟು ಕ್ರೆಡಿಟ್ಗಳು, ಕೊಡುಗೆಗಳು ಈ ನಮ್ಮ ಕೇರಳದಲ್ಲಿ ಬಂದಂತಹ ನಾರಾಯಣ ಗುರುಗಳಾಗಿರ್ಬೋದು ಅಥವಾ ಈ ಇದರಲ್ಲಿ ತಮಿಳುನಾಡಲ್ಲಿ ಬಂದಂತಹ ರಾಮಸ್ವಾಮಿ ಪೆರಿಯರ್ಗಾಗಿರ್ಬೋದು, ಈ ರೀತಿಯಾದಂತಹ ಕೆಲವು ವ್ಯಕ್ತಿಗಳಿಗೆ ಸಲ್ಲುತ್ತೆ. ಸೊ ಅದನ್ನ ನೀವು ಸಲ್ಲಿಸ್ತಾ ಬರಬೇಕು. ನೋಡ್ತಾ ಬಂದಾಗ ಸೇಮ್ ನಾನು ಹಿಂಗೆ ಹೇಗೆ ಹೇಳಿದೆ ಅದನ್ನ ಪೀಠಿಕೆಗಳಲ್ಲಿ ದಕ್ಷಿಣ ಭಾರತದಲ್ಲಿ ದ್ರವಿಡ ಚಳುವಳಿಯು ಸಾಮಾಜಿಕ ಸಮುದಾಯ ಚಳುವಳಿ ವಿಶೇಷವಾಗಿ ತಮಿಳುನಾಡಿನಲ್ಲಿ ಸವಾಲು ಮಾಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ. ಪ್ರಮುಖ ನಾಯಕರಾದಂತಹ ಇ.ವಿ. ರಾಮಸ್ವಾಮಿ ಪೆರಿಯರ್ ಆಗಿರ್ಬೋದು, ಇವರು ಸಾಮಾಜಿಕ ಅಸಮಾನ ಮತ್ತು ಕೆಳಜಾತಿಯನ್ನು ಒಳಗೊಂಡಂತೆ ಹೇಗೆ ಅದನ್ನು ಅಪ್ರೋಚ್ ಮಾಡ್ತು ಅನ್ನೋದನ್ನ ನೀವು ಹೇಳ್ತಾ ಬರುವಂಥದ್ದು. ಈ ರೀತಿಯಾದಂತಹ ಒಂದು ಪೀಠಿಕೆಯನ್ನ ಅಂದ್ರೆ ಯೂಶಲಿ ದ್ರವಿಡ ಮೂವ್ಮೆಂಟ್ ಬಗ್ಗೆ ಅಥವಾ ದ್ರವಿಡ ಚಳುವಳಿಯ ಬಗ್ಗೆ ಒಂದು ಯಾರು ಶುರು ಮಾಡಿದ್ರು, ಎಲ್ಲಿ ಶುರು ಆಯ್ತು ಅನ್ನೋದ್ರ ಬಗ್ಗೆ ಒಂದು ಪರಿಚಯವನ್ನ ಕಟ್ಟಿಕೊಡ್ತೀರಾ. ಅದರಲ್ಲಿ ಬಾಡಿ ಪಾರ್ಟ್ ಅಥವಾ ದೇಹಕ್ಕೆ ಉತ್ತರದ ದೇಹ ಭಾಗಕ್ಕೆ ಬಂದಾಗ ಹೇಗೆ ಒಂದು ಸಾಮಾಜಿಕ ಸಮಾನತೆಯನ್ನ ಅಥವಾ ಜಾತಿ ವ್ಯವಸ್ಥೆಯನ್ನ ಹೋಗ್ಲಾಡ್ಸೋದಿಕ್ಕೆ, ಅದನ್ನ ತೊಡೆದು ಹಾಕೋದಿಕ್ಕೆ ದ್ರವಿಡ ಚಳುವಳಿ ಹೇಗೆ ಒಂದು ಕೊಡುಗೆಯನ್ನ ಕಾರಣಕರ್ತಿ ಆಯ್ತು ಅಥವಾ ಹೇಗೆ ಕಾರಣೀಭೂತವಾಯ್ತು ಅನ್ನುವಂಥದ್ದನ್ನ ನಾವು ನೋಡುವಂಥದ್ದು. ಹೇಗೆ ಒಂದು ಬ್ರಾಹ್ಮಣರ ಒಂದು ಪ್ರಾಬಲ್ಯಕ್ಕೆ ಸವಾಲು ಹಾಕಿದಾಗಿರ್ಬೋದು ಅಥವಾ ಜಾತಿ ವಿರೋಧಿ ಸಿದ್ಧಾಂತಗಳನ್ನ ಪ್ರಚಾರ ಮಾಡಿದ್ದು, ಪ್ರೋತ್ಸಾಹ ಮಾಡಿದ್ದಾಗಿರ್ಬೋದು. ಅಂದ್ರೆ ಈ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಹಿಂದೂ ಧರ್ಮ ಕಂಡಿರುವಂತಹ ಕೆಟ್ಟ ಇದು. ಸೊ ಇದರಿಂದ ಹೊರಬರಬೇಕು ಅನ್ನುವಂತಹ ಸಿದ್ಧಾಂತಗಳನ್ನ ಜನರಲ್ಲಿ ಅದನ್ನ ಹಂಸಿದಾಗಿರ್ಬೋದು, ಶಿಕ್ಷಣದ ಮೂಲಕ, ದೇವಾಲಯಗಳಿಗೆ ಎಲ್ಲರಿಗೂ ಎಂಟ್ರಿ ಕೊಡೋದ್ರ ಮೂಲಕ, ಅಥವಾ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನ ಘೋಷಿಸೋದ್ ಮೂಲಕ, ಅಥವಾ ಈ ಒಂದು ಆರಾಧನೆಯನ್ನ ಖಂಡಿಸೋದ್ರ ಮೂಲಕ
ಒಂದಷ್ಟುಗಳನ್ನ ಹಬ್ಕೊಳ್ತಾ ಬರುತ್ತೆ. ಅದ್ರ ಜೊತೆಗೆ ಸಾಮಾಜಿಕವಾದಂತಹ ನ್ಯಾಯ ಮತ್ತು ಸಬಲೀಕರಣ, ಅಂದ್ರೆ ಕೆಳಜಾತಿ ಅಥವಾ ಕೆಳವರ್ಗಗಳು ಏನೇನಿದ್ವು ಅವೆಲ್ಲದರ ಒಂದು ಸಬಲೀಕರಣದ ಮೇಲೆ ಕೇಂದ್ರೀಕರಣವನ್ನ ಇಡ್ತಾರೆ. ಅಂದ್ರೆ ಈ ಕೆಳವರ್ಗಗಳಿಗೆ ಎಜುಕೇಶನ್ ಕೊಡುವಂಥದ್ದು, ಅಥವಾ ಅವರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಒದಗಿಸುವಂಥದ್ದು, ಅಥವಾ ಅವರನ್ನು ಕೂಡ ಡಿಸಿಷನ್ ಮೇಕಿಂಗ್ ಒಂದು ಪ್ಯಾನಲ್ ಏನಿರುತ್ತೆ ಅಥವಾ ಒಂದು ವ್ಯವಸ್ಥೆ ಏನಿರುತ್ತೆ ಅದರಲ್ಲಿ ಅವರದ್ದು ಒಂದು ಅಭಿಪ್ರಾಯಗಳನ್ನ ಕೇಳುವಂತಹ, ಅಭಿಪ್ರಾಯಗಳಿಗೆ ಬೆಲೆ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ರೂಪುಗೊಳ್ಳುತ್ತಾ ಬರ್ತಾರೆ. ಈ ಜಾತಿ ವ್ಯವಸ್ಥೆನ ಹೋಗ್ಲಾಡ್ಸೋದಕ್ಕೋಸ್ಕರ ಸಾಮಾಜಿಕವಾದಂತಹ ಸುಧಾರಣೆಗಳನ್ನ, ಅದ್ರ ಜೊತೆಗೆ ಮಹಿಳಾ ಹಕ್ಕುಗಳ ಸುಧಾರಣೆಗಳನ್ನು ಕೂಡ ಕೈಗೊಳ್ತಾ ಬರ್ತಾರೆ. ಸೊ ಇದರಲ್ಲಿ ಮಹಿಳೆಯರಿಗೆ ಮಹಿಳಾ ಸಬಲೀಕರಣ ಆಗಿರ್ಬೋದು, ಅಥವಾ ಮಹಿಳೆಯರಿಗೆ ಶಿಕ್ಷಣವನ್ನ ಕೊಡುವಂಥದ್ದಾಗಿರ್ಬೋದು, ಅಥವಾ ಬಾಲ್ಯ ವಿವಾಹವನ್ನ ನಿರ್ಮೂಲನೆ ಮಾಡೋದು ಅಥವಾ ಖಂಡಿಸೋದಾಗಿರ್ಬೋದು, ವರದಕ್ಷಿಣೆ ವಿರೋಧ ಮಾಡೋದಾಗಿರ್ಬೋದು. ಸೊ ಅಂದ್ರೆ ಕೆಳಜಾತಿಯನ್ನ ನೀವು ಉದ್ಧಾರ ಮಾಡಬೇಕು ಅಂದ್ರೆ, ಕೆಳಜಾತಿಯನ್ನ ಸಬಲೀಕರಣಗೊಳಿಸ್ಬೇಕು ಅಂದ್ರೆ ಅದ್ರ ಜೊತೆ ವುಮೆನ್ ಕೂಡ, ಅಂದ್ರೆ ಮಹಿಳೆಯನ್ನು ಕೂಡ ಸಬಲೀಕರಣಗೊಳಿಸಬೇಕಾಗತ್ತೆ. ಕೇವಲ ಪುರುಷರಿಗಷ್ಟೇ ಅಲ್ಲ, ಆ ರೀತಿಯಾದಂತಹ ಎಲ್ಲರನ್ನೂ ಒಳಗೊಂಡಂತಹ ಒಂದು ಸಮಾಜ ವ್ಯವಸ್ಥೆಯನ್ನ, ಇಲ್ಲಿ ಎಲ್ಲರನ್ನೂ ಒಳಗೊಂಡೆ ಅನ್ನೋದು ಕೇವಲ ಜಾತಿಯರನ್ನಲ್ಲ, ಜಾತಿಯರ ಜೊತೆಗೆ ಯಾವುದೇ ಲಿಂಗ ಭೇದವಿಲ್ಲದೆ ಎಲ್ಲರನ್ನೂ ಕೂಡ ಒಳಗೊಳ್ಳೊಂದು ಸುಧಾರಣೆಗೊಳ್ಳೋದೇ ಸಾಮಾಜಿಕ ಸುಧಾರಣೆ ಅಂತ ಅವರು ಪ್ರತಿಪಾದಿಸ್ತಾ ಬರ್ತಾರೆ. ಅದ್ರ ಜೊತೆಗೆ ಜಾತ್ಯಾತೀತತೆ ಮತ್ತು ವೈಚಾರಿಕತೆಯ ಒಂದು ಅಂಶಗಳನ್ನ ಪ್ರಚಾರ ಮಾಡೋದಾಗಿರ್ಬೋದು. ಅಂದ್ರೆ ವೈಚಾರಿಕತೆಯನ್ನ ಬೆಳೆಸ್ಕೊಳ್ಳುವಂಥದ್ದು. ಅಂದ್ರೆ ಹಿಂದೂ ಧರ್ಮದಲ್ಲಿ ಅನೇಕ ಕಂದಾಚಾರಗಳು, ಅಂದ್ರೆ ವಿಗ್ರಹಾರಾಧನೆಯನ್ನು ಅವ್ರು ಖಂಡಿಸ್ತಾರೆ, ಅಥವಾ ಕೆಲವು ದೇವರುಗಳನ್ನ ಬಲಿ ಕೊಡುವಂಥದ್ದು, ಅಥವಾ ಬೆತ್ತಲೆ ಸ್ಲೇವೆಗಳು, ಅಥವಾ ಈ ರೀತಿಯಾದಂತಹ ಕೆಲವು ಅಮಾನವೀಯವಂತ ಅಂಶಗಳು ಏನೇನಿರ್ತವೆ, ಆಚರಣೆಗಳು ಏನೇನಿರ್ತವೆ, ಅವನ್ನೆಲ್ಲವನ್ನು ಕೂಡ ಅವರು ವಿರೋಧಿಸಿ ಜನರಲ್ಲಿ ವೈಚಾರಿಕತೆಯನ್ನ ಬೆಳೆಸ್ಕೋಬೇಕು, ಒಂದು ಸೈಂಟಿಫಿಕ್ ಟೆಂಪರ್ ಅಂತ ನಾವೇನ್ ಕರಿತೀವಿ, ಸೊ ಆ ದೃಷ್ಟಿಕೋನವನ್ನ ಅಳವಡಿಸ್ಕೋಬೇಕು. ಅವಾಗ ಮಾತ್ರ ನೀವು ಈ ಒಂದು ಜಾತಿಯ ವಿಷವರ್ತುಲ ವ್ಯವಸ್ಥೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಬರ್ತಾರೆ. ಇದ್ರ ಜೊತೆಗೆ ರಾಜಕೀಯವಾಗಿ ಕೆಳಜಾತಿ ಜನರನ್ನ ಸಜ್ಜುಗೊಳಿಸುವಂಥದ್ದು, ಅಥವಾ ಅವರ ಒಂದು ಆಶೆ, ಅಭಿಲಾಷೆ, ಅಭಿಪ್ರಾಯಗಳನ್ನ ರಾಜ್ಯದ ಒಂದು ಶಾಸಕಾಂಗದ ಮೇಲೆ ಪ್ರಭಾವವನ್ನ ಬೀರೋ ರೀತಿಯಲ್ಲಿ ಮಾಡುವಂಥದ್ದು. ಉದಾಹರಣೆಗೆ DMK ಆಗಿರ್ಬೋದು ಅಥವಾ AIADMK ಆಗಿರ್ಬೋದು, ಇವೆರಡೂ ಕೂಡ ಪಕ್ಷದ ಸಿದ್ಧಾಂತಗಳು ಮೋರಾರ್ಲೆಸ್ ನಿಮ್ಗೆ ದ್ರವಿಡ ಚಳುವಳಿಯ ಒಂದು ಸಿದ್ಧಾಂತಗಳಿಗೆ ಹೋಲ್ತವೆ, ಅಥವಾ ಅದರ ಒಂದು ಕೂಸುಗಳು, ಅಥವಾ ಅದರ ಒಂದು ಕನಸಿನ ಕೂಸು ಅಂತ ನಾವೇನ್ ಕರಿತೀವಿ, ಅಥವಾ ಬ್ರೈನ್ ಚೈಲ್ಡ್ ಅಂತ ಏನ್ ಕರಿತೀವಿ, ಆ ರೀತಿಯಾದಂತಹ ಈ ದ್ರವಿಡ ಚಳುವಳಿಯ ಒಂದು ಪ್ರಭಾವವನ್ನ, ಸಿದ್ಧಾಂತಕ್ಕೆ ಒಳಗಾಗಿ ಅದರಿಂದ ಹುಟ್ಟಿದಂತ ಪಕ್ಷಗಳೇ ಈ DMK, AIADMK. ಸೊ ಅಂದಿನಿಂದ ಈ ಪಕ್ಷಗಳು ಶುರುವಾದಾಗಿನಿಂದ ಅಂದಿನಿಂದ ಇಲ್ಲಿವರೆಗೂ ಕೂಡ ಆ ಪಕ್ಷಗಳೇ ತಮಿಳುನಾಡು ರಾಜ್ಯದಲ್ಲಿ ಅಧಿಕಾರವನ್ನ ಅಥವಾ ಆಡಳಿತವನ್ನು ನಡೆಸ್ತಾ ಬಂದಿರೋದ್ರಿಂದಾಗಿ ಮೋರಾರ್ಲೆಸ್ ನಿಮ್ಗೆ ಒಂದಷ್ಟು ಸುಧಾರಣಾ, ಅಂದ್ರೆ ಸಾಮಾಜಿಕ ಸುಧಾರಣಾ ಚಳುವಳಿಗಳನ್ನ ಹಮ್ಮಿಕೊಂಡಿದ್ದಾವೆ. ಅಂದ್ರೆ ಜಾತಿ ವ್ಯವಸ್ಥೆಯನ್ನ ಮುರಿಯೋದ್ರಲ್ಲಿ ಅಥವಾ ಅದನ್ನ ತಡೆಗಟ್ಟುವಲ್ಲಿ ಒಂದು ಮಟ್ಟಿಗೆ ಯಶಸ್ವಿ ಆಗ್ತಾನ ಬರಿತಾ ಬರ್ತೇವೆ. ಅಂಡ್ ಸಾಂಸ್ಕೃತಿಕ ಸ್ವಭಾವ ಮತ್ತು ತಮಿಳು ರಾಷ್ಟ್ರೀಯತೆ ಅಂತ ಕರಿತೇವೆ, ಅಂದ್ರೆ ತಮಿಳ್ ನ್ಯಾಷನಲಿಸಮ್ ಅಂತ ಅವರಲ್ಲಿ ಏನು ಹೊಂದಿದಿರುತ್ತೆ, ಅದು ಸಾಂಸ್ಕೃತಿಕವಾಗಿ ಏನ್ ಪ್ರಭಾವ ಬೀರಿದೆ ಅಂದ್ರೆ ತಮಿಳು ಕಲ್ಚರ್ ಅನ್ನ ಕಾಪಾಡುವಂಥದ್ದು. ಉತ್ತರ ಭಾರತೀಯರು ತಮ್ಮ ಸಂಸ್ಕೃತಿಯನ್ನ, ತಮ್ಮ ಭಾಷೆಯನ್ನ ಅಥವಾ ತಮ್ಮ ಆಚರಣೆಗಳನ್ನ ಇಲ್ಲಿನ ದಕ್ಷಿಣ ಭಾರತದ ಮೇಲೆ ಹೇರೋದಿಕ್ಕೆ ಬಂದಾಗ, ಅವರ ದೇವರುಗಳನ್ನು ಕೂಡ ಇಲ್ಲಿ ಹೇರೋದಿಕ್ಕೆ ಬಂದಾಗ, ಈ ಪೆರಿಯಾರ್ ಬಂದಾಗ ನಿಮ್ಗೆಲ್ಲರೂ ಟೀಕೆಗಳು ಬಂದಾಗ ರಾಮ ವಿಗ್ರಹಕ್ಕೆ ಚಪ್ಪಲಿ ಹಾಕುವಂಥದ್ದು, ಅಥವಾ ಈ ರೀತಿ, ಅಂದ್ರೆ ಅವರು ನಮ್ಮ ದೇವರುಗಳು ಬೇರೆ, ನಮ್ಮ ಕಲ್ಚರ್ ಬೇರೆ, ನಮ್ಮ ಭಾಷೆ ಬೇರೆ, ನಮ್ಮ ಆಚರಣೆಗಳು ಬೇರೆ, ಅವನ್ನ ನಾವು ಉಳಿಸ್ಕೋಬೇಕು ಅಥವಾ ಅವನ್ನಕ್ಕೆ ನಾವು ಒಂದು ಬೆಲೆಯನ್ನು ಕೊಡಬೇಕು ಹೊರತು ಬೇರೊಂದು ಕಡೆಯಿಂದ ಬಂದಂತಹ ಅಥವಾ ಉತ್ತರ ಭಾರತದಿಂದ ಬಂದಂತಹ ಏನು ಈ ಆಚರಣೆಗಳು ಅಥವಾ ಪ್ರತಿಯೊಂದು ಭಾಷೆ ಆಗಿರ್ಬೋದು ಎಲ್ಲವನ್ನು ಕೂಡ ಖಂಡಿಸುವಂಥದ್ದು, ನಮ್ಮತನವನ್ನ ಅಥವಾ ನಮ್ಮ ಅಸ್ಮಿತೆಯನ್ನ ಕಾಪಾಡಿಕೊಂಡು ಮುಂದೆ ಹೋಗುವಂತಹ ಮಾತುಗಳನ್ನ ಹೇಳಿ. ಸೊ ಒಂದಷ್ಟು ಮಿತಿಗಳಿದೆ, ಟೀಕೆಗಳಿದೆ. ಅದೇನು ಅಂತ ನೋಡಿದಾಗ, ಜಾತಿ ಶ್ರೇಣೀಕರಣದ ಮೇಲೆ ಕೇವಲ ಸೀಮಿತ, ಅಂದ್ರೆ ಈ ಒಂದು ಚಳುವಳಿ ಕೇವಲ ಜಾತಿಯನ್ನ ತೊಡಗಟ್ಟೋದಿಕ್ಕೆ ಅಥವಾ ಜಾತಿ ಒಂದು ಇದರೊಳಗೆ ಮಾತ್ರ ಸೀಮಿತ ಆಗೋಯ್ತು, ಸೀಮಿತವಾದಂತಹ ಪರಿಣಾಮವನ್ನು ಬೀರ್ತು ಅನ್ನುವಂತಹ ಒಂದು ಇದಾಗಿರ್ಬೋದು. ಆಂತರಿಕ ಜಾತಿಯಾದ ಪ್ರಾಬಲ್ಯ, ಬ್ರಾಹ್ಮಣರನ್ನ ವಿರೋಧ ಮಾಡೋದಕ್ಕೆ ಹೋಗಿ ಕೆಳಜಾತಿನಲ್ಲೇ ಕೆಲವು ಜಾತಿಗಳು ಮಾತ್ರ ಪ್ರಾಬಲ್ಯವನ್ನು ಹೊಂದಿದ್ವು. ಅಂದ್ರೆ ಎಲ್ಲಾ ಜಾತಿ, ಕೆಳವರ್ಗದ ಅಥವಾ ಕೆಳಜಾತಿಯಲ್ಲಿರುವಂತಹ ಎಲ್ಲಾ ಜಾತಿಗಳು ಏಳಿಗೆಯನ್ನ ಕಾಣಲಿಲ್ಲ. ಕೇವಲ ಆಯ್ದಂತಹ ಕೆಲವೇ ಕೆಳಜಾತಿಯಗಳು ಈ ಒಂದು ಸುಧಾರಣೆಯ ಒಂದು ಹೆಚ್ಚಿನ ಲಾಭಾಂಶವನ್ನ ಪಡೆದು ಅವು ಇಂದು ಈ ಕೆಳಜಾತಿನಲ್ಲೇ ಅತಿ ಹಿಂದುಳಿದ ಜಾತಿಗಳ ಮೇಲೆ ದಬ್ಬಾಳಿಕೆಯನ್ನ ನಡೆಸೋದಕ್ಕೆ ಕಾರಣ ಆಯ್ತು ಅನ್ನೋ ರೀತಿಯಂತಹ ಒಂದು ದೃಶ್ಯ ಆಗಿರ್ಬೋದು. ಅಂಡ್ ದುರ್ಬಲ ಗುಂಪುಗಳನ್ನ ಅಥವಾ ಮಾರ್ಜಿನಲೈಸ್ಡ್ ಗ್ರೂಪ್ಸ್ ಅಂತ ನಾವೇನ್ ಕರಿತೀವಿ, ಅವರ ಒಂದು ಸೀಮಿತವಾದಂತಹ ಪ್ರಾತಿನಿಧ್ಯವನ್ನ ನಾವು ಈ ಒಂದು ಚಳುವಳಿಗಳಲ್ಲಿ ಕೇಳ್ತೀವಿ. ಅದ್ರ ಜೊತೆಗೆ ಒಂದು ಆಂಟಿ ಬ್ರಾಹ್ಮಿನ್ ಮೂವ್ಮೆಂಟ್ ಆಗಿರ್ಬೋದು, ಅಥವಾ ಬ್ರಾಹ್ಮಣ ವಿರೋಧಿ ವ್ಯವಸ್ಥೆ ಆಗಿರ್ಬೋದು, ಅಥವಾ ಅವರನ್ನ ಧಿಕ್ಕರಿಸುವಂತಹ ಅಥವಾ ಅವರಿಗೆ
ಒಂದು ಲೈಕ್ ಅಂದ್ರೆ ಎಕ್ಸ್ಟ್ರೀಮ್ ಇದ್ದಾಗ ಕೂಡ ಮಾತಾಡ್ತಾರೆ, ಅದನ್ನು ನೀವು ಕೋಟ್ ಮಾಡ್ಬೋದು. ಅದ್ರ ಜೊತೆಗೆ ಪ್ರಾದೇಶಿಕತೆಗೆ, ಹೆಚ್ಚಿನ ಪ್ರಾದೇಶಿಕತೆಗೆ ಒತ್ತು ಕೊಡ್ತಾರೆ. ಈ ಹೆಚ್ಚಿನ ಒಂದು ಪ್ರಾದೇಶಿಕತೆ ಅನ್ನುವಂಥದ್ದು, ಅತಿಯಾದಂತಹ ಪ್ರಾದೇಶಿಕತೆ ಅನ್ನುವಂಥದ್ದು ಒಂದು ರಾಷ್ಟ್ರೀಯ ಲೈಕ್ ಹಿತಾಸಕ್ತಿಗೆ, ಅಂದ್ರೆ ಏನು ಒಂದು ನ್ಯಾಷನಲ್ ಸಾವರ್ನಿಟಿ ನಾವೇನ್ ಕರಿತೀವಿ, ಅಥವಾ ಒಂದು ಏನು ಲೈಕ್ ಇಂಟಿಗ್ರಿಟಿಗೆ, ಅಖಂಡತೆಗೆ ಒಂದು ಧಕ್ಕೆಯನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಒಂದಷ್ಟು ಟೀಕೆಗಳನ್ನ ನೋಡ್ತಾ ಬರ್ತೀವಿ. ಸೊ ಮಾಡುವಂಥದ್ದು. ಇನ್ನು ಉಪಸಂಹಾರದಲ್ಲಿ ಹೇಗೆ ಈ ಸಾಮಾಜಿಕ ಸಮಾನತೆಯನ್ನು ಉತ್ತೇಜಿಸುವಲ್ಲಿ, ಒಂದು ಸಮಾಜದಲ್ಲಿನ ಜಾತಿ ವ್ಯವಸ್ಥೆಯನ್ನ ಸವಾಲು ಮಾಡುವಲ್ಲಿ ಹೇಗೆ ಮಹತ್ವದ ಪಾತ್ರವನ್ನು ವಹಿಸಿತು, ಅದ್ರ ಜೊತೆಗೆ ಚಳುವಳಿ ಕೆಲವು ಟೀಕೆ ಮತ್ತು ಮಿತಿಗಳಿದ್ರೂ ಕೂಡ ಅದರ ಒಂದು ರಾಜಕೀಯ ಮತ್ತು ಸಾಮಾಜಿಕ ವ್ಯವಸ್ಥೆ ಮೇಲೆ ಈ ಚಳುವಳಿಯ ಒಂದು ಪ್ರಭಾವವನ್ನ ನಿರಾಕರಿಸಲಾಗದು. ಸೊ ಅದರ ಪರಂಪರೆ ಇಂದಿಗೂ ಕೂಡ ರಾಜಕೀಯ ಮತ್ತು ಸಾಮಾಜಿಕ ಚಲನಶೀಲತೆಯನ್ನ ರೂಪಿಸುವುದನ್ನ ಮುಂದುವರೆಸಿದೆ. ಈ ರೀತಿಯಾಗಿ ನೀವು ಆನ್ಸರ್ ಅನ್ನ ಹೆಂಡ್ ಮಾಡ್ತಾ ಬರ್ಬೋದು. ಇಂಗ್ಲಿಷ್ ವರ್ಷನ್ ಅಲ್ಲಿ ಕೂಡ ಬರೆಯುವಂತವ್ರು ಅದಕ್ಕೆ ಇಂಟ್ರೊಡಕ್ಷನ್ ಅಥವಾ ಬಾಡಿ ಪಾರ್ಟ್ ನಲ್ಲಿ ಯಾವೆಲ್ಲ ಅಂಶಗಳನ್ನ ನಾವು ಬರ್ದಿದ್ವಿ, ಸೇಮ್ ಯಥಾವತ್ತಾದಂತಹ ಇಂಗ್ಲಿಷ್ ತರ್ಜುಮೆ ಅಥವಾ ಇಂಗ್ಲಿಷ್ ಭಾಷಾಂತರವನ್ನ ನೀವು ಇಲ್ಲಿ ನೋಡಿ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದುವಂತ ಮಕ್ಕಳು ಇದನ್ನ ಬನ್ನಿ. ಸೊ ಪಾಯಿಂಟ್ಸ್ ವೈಸ್ ಇದು ಮಾಡಿದೀವಿ. ಅಂಡ್ ಲಿಮಿಟೇಷನ್ಸ್ ಆಗಿರ್ಬೋದು, ಕ್ರಿಟಿಸಿಸಮ್ ಅಬೌಟ್ ಲೈಕ್ ದ್ರವಿಡಿಯನ್ ಮೂವ್ಮೆಂಟ್, ಅದ್ರ ಬಗ್ಗೆ ಒಂದು ಕನ್ಕ್ಲೂಷನ್ಸ್. ಇಷ್ಟು ಡೇ 2 ನ ಒಂದು ವಿಡಿಯೋ ಡಿಸ್ಕಷನ್ ಆಗಿರುತ್ತೆ. ಇನ್ನು ಡೇ 3 ನಿಮಗೆ ಯೂಶಲಿ ಕದಂಬರಿಂದ ಹೊಯ್ಸಳರವರೆಗೆ, ಅದ್ರ ಜೊತೆಗೆ ವಿಜಯನಗರ ಎಂಪೈರ್, ಅದ್ರ ಜೊತೆಗೆ ಮಾಡರ್ನ್ ಮೈಸೂರು ಆಗಿರ್ಬೋದು ಅಥವಾ ಯೂನಿಫಿಕೇಶನ್ ಮೂವ್ಮೆಂಟ್ ಆಗಿರ್ಬೋದು, ಇದ್ರ ಜೊತೆಗೆ ನಿಮಗೆ ಲೈಕ್ ಇದಕ್ಕೆ ಸಂಬಂಧಿಸಿದಂತ ಪ್ರಶ್ನೆಯನ್ನ ಡೇ 3 ನಲ್ಲಿ ಕೇಳಲಾಗುತ್ತೆ. ಇದು ಡೇ 2 ನ ವಿಡಿಯೋ ಡಿಸ್ಕಷನ್ ಆಗಿರುತ್ತೆ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು.